ಎಲ್ರಿಗೂ ನಮಸ್ಕಾರ. ಒಂದು ಇಂಟ್ರೆಸ್ಟಿಂಗ್ ವಿಷಯ, ಒಂದು ತಮಾಷೆ ವಿಷಯ ನಿಮಗೆ ಹೇಳ್ತೀನಿ. ಎರಡು ಭಾಗಗಳನ್ನಾಗಿ ವಿಂಗಡಿಸಿ ಇದನ್ನು. ಒಂದು ಬಿಫೋರ್ ಎಲೆಕ್ಷನ್, ಇನ್ನೊಂದು ಆಫ್ಟರ್ ಎಲೆಕ್ಷನ್. ಬಿಫೋರ್ ಎಲೆಕ್ಷನ್ನು ಈಗಿನ ಕರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಎಲ್ಲ ಏನು ಮಾಡುತ್ತೆ ಹೇಳಿ, ಓಟಿಗೋಸ್ಕರ ಅವರೊಂದು ಕಾರ್ ಮಾಡಿಕೊಂಡು, ಒಂದು ಕಾರಲ್ಲ ಒಂದು 20 ಕಾರು, ಅವರ ಬಲ ತೋರಿಸೋದಕ್ಕೋಸ್ಕರ, ಅವರ ಸ್ಟ್ರೆಂತ್ ತೋರಿಸೋದಕ್ಕೋಸ್ಕರ ಒಂದು 20 ಕಾರ್ ಮಾಡಿಕೊಂಡು, ಅದಕ್ಕೆ ಡ್ರೈವರ್ಗಳನ್ನ ಇಟ್ಬಿಟ್ಟು, ಅದಕ್ಕೆ ಎಷ್ಟು ಪೆಟ್ರೋಲ್ ಹಾಕಿಸಿ, ಅದು ಎಷ್ಟೋ ಜನಗಳನ್ನ ಕರ್ಕೊಂಡು ಓಟ್ ಕೇಳೋದಕ್ಕೆ ನಮ್ಮ ಹತ್ರ ಬರ್ತಾರೆ. ಎಷ್ಟೋ ಸಲ ಬರ್ತಾರೆ, ಬೇಕಾದರೆ ಪ್ರತಿ ಊರುಗಳಿಗೆ ಹೋಗ್ತಾರೆ, ಪ್ರತಿ ಕೇರಿಗಳಿಗೂ ಹೋಗ್ತಾರೆ. ಈಗ ನೆಕ್ಸ್ಟ್ ಭಾಗ ಆಫ್ಟರ್ ಎಲೆಕ್ಷನ್. ಆಫ್ಟರ್ ಎಲೆಕ್ಷನ್ ಏನು ಹೇಳಿ, ಅವನು ಗೆದ್ದ ನಂತರ ನಾವೇ ಅವನಿಗೆ ಕಾರ್ ಕೊಡ್ತೀವಿ, ನಾವೇ ಪೆಟ್ರೋಲ್ ಹಾಕಿಸ್ತೀವಿ, ನಾವೇ ಒಬ್ಬ ಡ್ರೈವರ್ ಇರ್ತೀವಿ. ಅಂದರೆ ಗೌರ್ಮೆಂಟಿಂದ ಇದೆಲ್ಲ ಆಗುತ್ತೆ, ಇದು ನಮ್ಮದೇ ದುಡ್ಡು. ಆಮೇಲೆ ಇದ್ರ ಜೊತೆಗೆ ಅವನಿಗೆ PA ಕೊಡ್ತೀವಿ, ಆ ಸಹಾಯಕ್ಕೆ ಇನ್ನೂ ಬೇಕಂದರೆ ಜನಗಳಿರ್ತಾರೆ, ಗೆಸ್ಟ್ ಹೌಸ್ ಕೊಟ್ಟಿರ್ತಾರೆ, ಉಳ್ಕೊಳ್ಳೋಕ್ಕೆ ಜಾಗ ಕೊಟ್ಟಿರ್ತಾರೆ, ಎಲ್ಲ ಕೊಟ್ಟಿರ್ತಾರೆ. ಸೊ ಆಫ್ಟರ್ ಎಲೆಕ್ಷನ್ ಅವ್ನು ಬರಬೇಕು, ಬಟ್ ಅವ್ನು ಬರಲ್ಲ. ಕರೆಂಟ್ಲಿ ಆಗ್ತಾ ಇರೋದು ಇದು. ಬಿಫೋರ್ ಎಲೆಕ್ಷನ್ ಬರ್ತಾರೆ, ಅದು ಅವರೇ ಖರ್ಚು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಮ್ಮ ಹತ್ರ ಬರ್ತಾರೆ. ಆಫ್ಟರ್ ಎಲೆಕ್ಷನ್ ಇದನ್ನೆಲ್ಲ ನಾವೇ ಕೊಟ್ಟರು ಅವ್ರು ಖರ್ಚು ಮಾಡೋದೇ ಬೇಕಾಗಿಲ್ಲ, ಆದ್ರೂ ನಮ್ಮ ಹತ್ರ ಬರಲ್ಲ. ಆಮೇಲೆ ಬಿಫೋರ್ ಎಲೆಕ್ಷನ್ ನಮಗೆ ಅವರು ಈಸಿಯಾಗೂ ಸಿಗ್ತಾರೆ, ಕಾರ್ಯಕರ್ತರ ಮೂಲಕ ಅಲ್ಲಿ ಇಲ್ಲಿ. ಆಫ್ಟರ್ ಎಲೆಕ್ಷನ್ ಒಬ್ಬ MLA ಮೀಟ್ ಮಾಡಬೇಕು ಅಂತಂದರೆ ಎಷ್ಟು ಹರಸಾಹಸ ಮಾಡಬೇಕು ಗೊತ್ತಾ, ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂತಂದರೆ. ಆ್ಯಕ್ಚುಲಿ ಅಷ್ಟು ಕಷ್ಟಪಡಲೇಬೇಕಾಗಿಲ್ಲ, ಅವನೇ ನಮ್ಮ ಹತ್ರ ಬರಬೇಕು. ಸೊ ಈಗ ಥಿಂಕ್ ಮಾಡಿ ನೀವು, ಈಗಿನ ಪೊಲಿಟಿಕಲ್ ಪಾರ್ಟೀಸ್ ಮಾಡ್ತಾ ಇರೋದು ಕರೆಕ್ಟಾ ಅಥವಾ ಉಪೇಂದ್ರ ಹೇಳ್ತಾ ಇರೋದು ಕರೆಕ್ಟಾ? ಜಸ್ಟ್ ಥಿಂಕ್.